ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಚಿಂತಿಸಿದರೆ ದಾರಿ ತಪ್ಪುವಿರಿ, ಯೋಚಿಸಿದರೆ ದಾರಿ ತಪ್ಪಿದ ಮನಸ್ಸಿಗೆ ದಾರಿ ತೋರುವಿರಿ. ಇತರರು ಹೇಗೆ ಇರಬೇಕೆಂದು ನೀವು ಬಯಸುತ್ತೀರೋ ಹಾಗೆ ಮೊದಲು ನೀವೇ ಆಗಿರಿ. ನಂತರ ಇತರರು ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುವುದನ್ನು ನೀವು ಕಾಣಬಹುದು. ಒಂದು ಕ್ಷಣ ಒಂದು ದಿನವನ್ನು ಬದಲಾಯಿಸಬಹುದು, ಒಂದು ದಿನ ಜೀವನವನ್ನು ಬದಲಾಯಿಸಬಹುದು ಮತ್ತು ಜೀವನವು ಜಗತ್ತನ್ನು ಬದಲಾಯಿಸಬಹುದು. ನೀರನ್ನು ಬಿಗಿಯಾಗಿ ಹಿಡಿದರೆ ಅದು ನಿಮ್ಮ ಕೈಯಿಂದ ಜಾರಿಕೊಳ್ಳುತ್ತದೆ. ಅದು ಹರಿಯಲಿ, ಅದು ತನ್ನದೇ ಆದ ದಾರಿ ಮಾಡಿಕೊಳ್ಳುತ್ತದೆ. ಕೆಲವೊಮ್ಮೆ ನಾವು ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಜೀವನದಲ್ಲಿ ಏನಾಗುತ್ತಿದೆ, ಅವನು ಅದನ್ನು ಶಾಂತವಾಗಿ ಮತ್ತು ತಟಸ್ಥವಾಗಿ ನೋಡಬೇಕು. ಸಮಯ ಬಂದಾಗ ಜೀವನವು ತನ್ನದೇ ಆದ ಹಾದಿಯನ್ನು ತೆಗೆದುಕೊಳ್ಳುತ್ತದೆ. ನಿಮಗೆ ಯಾವುದೇ ಸಮಯ ಸಿಕ್ಕರೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ನೀವು ಒಳ್ಳೆಯ ಸಮಯವನ್ನು ಹುಡುಕಿದರೆ ನಿಮ್ಮ ಇಡೀ ಜೀವನವು ಕುಸಿಯುತ್ತದೆ. ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಪರ್ಯಾಯವಿದೆ, ಆದರೆ ನಿಮಗೆ ಪರ್ಯಾಯವಿಲ್ಲ. ಆದ್ದರಿಂದ ನಿಮ್ಮನ್ನು ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ದ್ವೇಷ ಇದು ವ್ಯಕ್ತಿಗೆ ದುಃಖ, ಅಸಹಾಯಕತೆ ಮತ್ತು ತಿರಸ್ಕಾರವನ್ನು ಹೊರತುಪಡಿಸಿ ಏನನ್ನು ನೀಡುವುದಿಲ್ಲ. ಪ್ರೀತಿ ಇದು ವ್ಯಕ್ತಿಯನ್ನು ಸಹಿಷ್ಣುತೆ, ಸಂಯಮ ಮತ್ತು ಎಲ್ಲ ಜೀವಿಗಳೊಂದಿಗೆ ಜೀವನ ನಡೆಸಲು ಪ್ರೇರೇಪಿಸುತ್ತದೆ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ನೀವು ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧವಾಗಿರಬೇಕು. ನಾವು ಹುಟ್ಟಿದ ದೇಹಕ್ಕೆ ನಾವು ಜವಾಬ್ದಾರರಲ್ಲ, ಆದರೆ ನಾವು ನಿರ್ಗಮಿಸುವ ಪಾತ್ರ ಮತ್ತು ಪಾತ್ರಕ್ಕೆ ನಾವೇ ಸಂಪೂರ್ಣ ಜವಾಬ್ದಾರರಾಗಿರುತ್ತೇವೆ. ನಿಮ್ಮಲ್ಲಿ ದ್ವೇಷವನ್ನು ಉಂಟು ಮಾಡುವ ಯಾವುದನ್ನಾದರೂ ಬಿಟ್ಟುಬಿಡಿ. ಅದು ಆಲೋಚನೆ, ಕ್ರಿಯೆ ಮತ್ತು ವ್ಯಕ್ತಿಯಾಗಿರಲಿ. ಬದುಕು ಸಂತೋಷವಾಗಿರುತ್ತದೆ. ಇಲ್ಲಿ ಯಾರೂ ದೊಡ್ಡವರಲ್ಲ ಮತ್ತು ಯಾರೂ ಚಿಕ್ಕವರಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿಯೇ ವಿಭಿನ್ನವಾಗಿರುತ್ತಾನೆ. ನಿಮ್ಮ ಆಲೋಚನೆಯೇ ನಿಮ್ಮನ್ನು ದೊಡ್ಡವರು ಮತ್ತು ಚಿಕ್ಕವರೆಂದು ಕಾಣುವಂತೆ ಮಾಡುತ್ತದೆ. ನಿಮ್ಮ ದುಃಖಕ್ಕೆ ಜಗತ್ತನ್ನು ದೂಷಿಸಬೇಡಿ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಬದಲಾವಣೆಯು ನಿಮ್ಮ ದುಃಖದ ಅಂತ್ಯವಾಗಿದೆ. ಯಾವುದೇ ವ್ಯಕ್ತಿ ನಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಈ ಜಗತ್ತಿಗೆ ಬರುವುದಿಲ್ಲ. ಅದು ನಮ್ಮ ನಡವಳಿಕೆ ಮತ್ತು ಮಾತುಗಳು ಜನರನ್ನು ನಮ್ಮ ಸ್ನೇಹಿತರು ಅಥವಾ ಶತ್ರುಗಳನ್ನಾಗಿ ಮಾಡುತ್ತದೆ. ಕೆಟ್ಟ ಸಮಯಗಳು ನೀವು ಜೀವನದ ಎಲ್ಲ ಸತ್ಯಗಳನ್ನು ಎದುರಿಸುವಂತೆ ಮಾಡುತ್ತದೆ. ಅದು ಒಳ್ಳೆಯ ಸಮಯದಲ್ಲಿ ನೀವು ಎಂದಿಗೂ ಯೋಚಿಸುವುದಿಲ್ಲ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ತಾನು ಮೂರ್ಖನೆಂದು ಅರಿತುಕೊಂಡಿದ್ದೇನೆ ಎಂದು ಮೂರ್ಖನಿಗೆ ಎಂದಿಗೂ ತಿಳಿಸುವುದಿಲ್ಲ. ವ್ಯಕ್ತಿಯ ಕ್ರಿಯೆಗಳು ಅವನ ಸ್ವಂತ ಮಾತ್ರವಲ್ಲದೆ ಅವನ ಮುಂದಿನ ಪೀಳಿಗೆಯ ಮೇಲೂ ಪರಿಣಾಮ ಬೀರುತ್ತವೆ. ಒಳಗೆ ನೋಡುವ ವಿದ್ಯಮಾನವು ಹೊರಗೆ ನೋಡಲು ಏನೂ ಉಳಿದಿಲ್ಲದಿದ್ದಾಗ ಮಾತ್ರ ಸಂಭವಿಸುತ್ತದೆ. ದೇವರು ಕೇವಲ ಕಲ್ಪನೆ. ಬುದ್ಧ ಹೇಳಿದ, ನನ್ನ ಮಾತನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಬಳಸಿ. ಗೊತ್ತು ಮತ್ತು ನಿಮಗೆ ತಿಳಿದಾಗ ನಿಮ್ಮ ಸ್ವಂತ ಬೆಳಕು ಉರಿಯುವಾಗ
ಆ ಬೆಳಕಿನಲ್ಲಿ ಹೊಳೆಯುವ ಅನುಭವ ನಿಮ್ಮದಾಗುತ್ತದೆ. ಜೀವನದಲ್ಲಿ ನಿಮ್ಮನ್ನು ಬದಲಾಯಿಸಿಕೊಳ್ಳಿ, ಜಗತ್ತಲ್ಲ. ಏಕೆಂದರೆ ನೀವು ಬದಲಾದ ತಕ್ಷಣ ಪ್ರಪಂಚವು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ಎಲ್ಲಿಯವರೆಗೆ ನೀವು ಇತರರನ್ನು ಮೆಚ್ಚಿಸಲು ಬಯಸುತ್ತೀರೋ ಅಲ್ಲಿಯವರೆಗೆ ನೀವು ಅಹಂಕಾರಿಗಳಾಗಿರುತ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.